ಸಿನಿ ಸಂವಾದ, ಸಿನಿಮಾ ಪ್ರಿಯರ ವೇದಿಕೆ. ಅತ್ತ ಇತ್ತ ಸುತ್ತಮುತ್ತ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊಸ ಚಿತ್ರ, ಹಳೆ ಚಿತ್ರ, ಆಗ ಈಗ ಸಿನಿಮಾ ಕುರಿತ ಮಾತುಕತೆ. ಸಿನಿ ಸಂವಾದ. ನಮಸ್ಕಾರ ಶ್ರೋತೃಗಳೇ, ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಗೆ ನಿಮಗೆಲ್ಲ ಸ್ವಾಗತ. ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟಾ ಫರ್ನಾಂಡಿಸ್. ಸಿನಿ ಸಂವಾದದಲ್ಲಿ ಇಂದು ನಮ್ಮ ಜೊತೆ ಇರುತ್ತಾರೆ ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೃಷ್ಣಮೂರ್ತಿ. ಕೇಳಿ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಅವರ ಜೊತೆ ಸಿನಿ ಸಂವಾದ. ಆತ್ಮೀಯ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರ. ಜೀವನದಲ್ಲಿ ಹಾಡು ಕೇಳುವುದು, ಸಿನಿಮಾ ನೋಡೋದು, ನಾಟಕ ನೋಡುವುದು, ಪುಸ್ತಕ ಓದುವುದು ಮನುಷ್ಯನ ಹವ್ಯಾಸ. ಆಗಿನ ಕಾಲದಲ್ಲಿ ತಾರಸ್ಸು ಅವರ ಕಾದಂಬರಿ, MK ಇಂದ್ರ ಅವರ ಕಾದಂಬರಿ ಓದುವ ಅಭ್ಯಾಸ ನನಗೆ ಇತ್ತು. ಈ ಹಾಡು ಎಂಬುದು ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ನಾವು ದಿನನಿತ್ಯದ ಬದುಕಿನಲ್ಲಿ ಹಲವಾರು ಆಯಾಮಗಳನ್ನು ಅಳವಡಿಸಿಕೊಂಡಾಗ ಈ ಹಾಡುಗಳು ಪ್ರಭಾವವನ್ನು ಬೀರ್ತವೆ. ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆಯವರೊಡನೆ ಮೊದಲ ಚಿತ್ರ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ನಟಿಸಿರುವ ಅಣ್ಣೆಲೆ ಚಿಗುರಿದಾಗ. ಈ ಚಿತ್ರ ಈ ಮೈಸೂರು ರಸ್ತೆ ಸಿರ್ಸಿ ಸರ್ಕಲ್ ಬಳಿ ಇದ್ದ ಜಯಶ್ರೀ ಚಿತ್ರಮಂದಿರದಲ್ಲಿ 50 ಪೈಸೆ ಕೊಟ್ಟು ವೀಕ್ಷಿಸಿತು. ಜೀವನ ಒಂದು ಸುಂದರವಾದ ಭೂಮಂಡಲದಲ್ಲಿ ನಕ್ಷತ್ರವಿದ್ದಂತೆ. ನಕ್ಷತ್ರವು ಹೇಗೆ ಮಿನುಗುತ್ತಿರುತ್ತದೋ ಹಾಗೆಯೇ ಜೀವನವು ಕಷ್ಟ, ಕಾರ್ಪಣ್ಯ, ಆಸು ಒಕ್ಕಾಗಿ ಸುಖ ದುಃಖಗಳಿಂದ ಕೂಡಿರುತ್ತದೆ. ಒಬ್ಬ ಮನುಷ್ಯನ ಬದುಕು ಹುಟ್ಟಿನಿಂದ ಸಾಯುವವರೆಗೆ ಜಂಜಾಟ ಮತ್ತು ನಲಿವುಗಳಿಂದ ಕೂಡಿರುತ್ತದೆ. ಜಗತ್ತಿನಲ್ಲಿ ನಮ್ಮ ಸುತ್ತ ಕಾಣುವ ವಸ್ತುಗಳು ಎಷ್ಟು ನಿಜವೋ ಆ ವಸ್ತುಗಳ ವಿಷಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳು ಅಷ್ಟೇ ನಿಜ. ಆದರ್ಶದ ಕಲ್ಪನೆಯು ಕನಸು ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಹೆಚ್ಚಿನದು. ಮನುಷ್ಯನ ದೃಷ್ಟಿಕೋನ ಬದಲಿಸದೆ, ಸ್ವಭಾವ ಪರಿವರ್ತನೆಯಾಗದೆ, ಚಾರಿತ್ರ್ಯ ಶುಭ್ರವಾಗದೆ ಸುಖ ಸಂಕಟಗಳು, ನೋವು ನರಳಾಟಗಳು ಎಂದೂ ದೂರವಾಗುವುದಿಲ್ಲ. ಮನಸ್ಸನ್ನು ದುರ್ಬಲ ಹಾಗೂ ವಿಕಾರಗೊಳಿಸುವ ಅಶ್ಲೀಲ ಗ್ರಂಥಗಳು, ಅಶ್ಲೀಲ ಚಲನಚಿತ್ರಗಳು ಮತ್ತು ಭರಿಸುವ ವಿವಿಧ ಮಾದಕ ದ್ರವ್ಯಗಳು ಸಾಮಾಜಿಕ ಮೌಲ್ಯಗಳನ್ನು ಆಹುತಿಯನ್ನಾಗಿ ಮಾಡುತ್ತಿವೆ. ಸ್ವಾರ್ಥ ಮುಖದ ಅಗ್ನಿಕುಂಡದಲ್ಲಿ ಕೌಟುಂಬಿಕ ಬದುಕನ್ನು ಕಲಿಯಲು ನಾಳಿನ ಪ್ರಜೆಗಳಾದ ಯುವಕರು ದುಷ್ಟ ಪ್ರಭಾವದ ಸೆಳೆತಕ್ಕೆ ಸಿಕ್ಕಿ ರೋಗಗ್ರಸ್ತ ಸಮಾಜಕ್ಕೆ ಕಾರಣವಾಗಬಾರದು. ಕಂಪ್ಯೂಟರನ್ನು, ಆಕಾಶಯಾನದ ಯಂತ್ರವನ್ನು ನಿಯಂತ್ರಿಸಲು ಕಲಿತ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸಲು ಕಲಿದಿದ್ದರೆ ಏನು ಪ್ರಯೋಜನ? ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವ 1972ರಲ್ಲಿ ತೆರೆಕಂಡ ಚಿತ್ರ ಬಂಗಾರದ ಮನುಷ್ಯ. ಸ್ಟೇಟ್ ಚಿತ್ರಮಂದಿರದಲ್ಲಿ 2 ವರ್ಷಗಳ ಕಾಲ ಸತತವಾಗಿ ಪರದೆಯ ಮೇಲೆ ಕಂಡ ಚಿತ್ರ. ನಾನು ಮತ್ತು ಸ್ನೇಹಿತರೆಲ್ಲರೂ ಒಡಗೂಡಿ ಈ ಚಿತ್ರವನ್ನು ವೀಕ್ಷಿಸಿದೆವು. ಈ ಚಿತ್ರದ ರೆಕಾರ್ಡಿಂಗು ಅಂದಿನ ಮದ್ರಾಸಿನ AVM ಸ್ಟುಡಿಯೋದಲ್ಲಿ ಈಕ್ವಲೈಜರ್ ಎಂಬ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಡಾಕ್ಟರ್ PV ಶ್ರೀನಿವಾಸ್ ಅವರ ಕಂಠದಲ್ಲಿ ಆಡಿಸಲಾಯಿತು ಮತ್ತು ಖ್ಯಾತ ಸಂಗೀತ ಮಾಂತ್ರಿಕರಾದ ಇಳೆಯರಾಜರವರು ಗಿಟಾರ್ ನುಡಿಸಿರುವುದು ಈ ಹಾಡಿನ ವಿಶೇಷತೆ. ಬಾಲ್ಯದ ನೆನಪುಗಳನ್ನು ನೆನಪು ಹಾಕುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೋಘ ನಟನೆ ಮತ್ತು PV ಶ್ರೀನಿವಾಸ್ ಆಡಿರುವ ನಗು ನಗುತ್ತಾ ನಲಿ ಹಾಡನ್ನು ಕೇಳಿ ಮತ್ತೆ ಬರೋಣ.
ನಗುತ್ತಾ ನಲಿ ನಲಿ. ಎಲ್ಲ ದೇವನ ಕಲೆಯದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ತಾಯಿ ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ. ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ. ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ, ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು, ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು. ಮುಂದೆ ಯೌವನ ಮದುವೆ ಬಂಧನ, ಎಲ್ಲೆಲ್ಲೂ ಹೊಸ ಜೀವನ, ಆಹ ಎಲ್ಲೆಲ್ಲೂ ಹೊಸ ಜೀವನ. ಜತೆಯದು ದೊರೆತಾಗ, ಜತೆಯದು ದೊರೆತಾಗ, ಮೈ ಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ಏರುಪೇರಿನ ಗತಿಯಲ್ಲಿ ಜೀವನ, ಏರುಪೇರಿನ ಗತಿಯಲ್ಲಿ ಜೀವನ. ಸಾಗಿ ಮಾಗಿ ಹಿರಿತನ, ತಂದಿತೈಯ ಮುದಿತನ, ಅದರೊಳು ಹೊಸದಾದ ರುಚಿಗಿದೆ ಸವಿಮೋದ. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ. ನನ್ನ ಶಾಲೆಯ ಜೀವನ ಬಸವನಗುಡಿಯ ಮಾಧ್ಯಮಿಕ ಶಾಲೆಯಿಂದ ಪ್ರಾರಂಭವಾಗಿ ವ್ಯಕ್ತಿಯೊಬ್ಬನ ಚಾರಿತ್ರ್ಯದ ಬಗ್ಗೆ ತಿಳಿದುಕೊಂಡು ಇವನು ಎಂಥವನು ಎನ್ನುವ ತೀರ್ಮಾನಕ್ಕೆ ಬರಬೇಕಾದರೆ ಅವನು ಮಾಡಿದ ಯಾವುದೇ ದೊಡ್ಡ ಕಾರ್ಯವನ್ನು ಮಾತ್ರ ಪರಿಶೀಲಿಸಿದರೆ ಸಾಲದು. ಸಾಮಾನ್ಯರು ಅವಕಾಶ ದೊರೆತಾಗ ಮಹಾವ್ಯಕ್ತಿಯಾಗುತ್ತಾನೆ.
ಬಸವನಗುಡಿಯ ಪರಿಸರ, ಗಾಂಧಿ ಬಜಾರಿನ ಒಡನಾಟ, ಕೃಷ್ಣರಾವ್ ಪಾರ್ಕ್ನಲ್ಲಿ ಕ್ರಿಕೆಟ್ ಆಟ, ದೊಡ್ಡ ಬಸವಣ್ಣ ಜಾತ್ರೆ, ಕಡಲೆಕಾಯಿ ಪರಿಸೆ ಎಂದೂ ಅಳಿಸಲಾಗದು. ಪ್ರತಿ ವ್ಯಕ್ತಿಯನ್ನು, ಪ್ರತಿಯೊಂದು ರಾಷ್ಟ್ರವನ್ನು ಮಹತ್ವಕ್ಕೇರಿಸಲು 3 ಸಂಗತಿಗಳು ಬೇಕು. 1 ವಿಶ್ವಾಸ, 2ನೇದು ಸಂಶಯ ಅಸೂಯೆ ಮತ್ತು 3ನೇದು ಒಳ್ಳೆಯರಾಗಲು ಯತ್ನಿಸುತ್ತಾ ಇರುವವರಿಗೆ ಒಳಿತನ್ನು ಮಾಡಲು ಪ್ರಯತ್ನ ಮಾಡಬೇಕು. ನಾನು ಹೈಸ್ಕೂಲ್ ಕಲಿತಿದ್ದು ಬ್ಯಾಂಗ್ಳೂರ್ ಹೈಸ್ಕೂಲ್ ಚಾಮರಾಜಪೇಟೆಯ ಹೃದಯ ಭಾಗದಲ್ಲಿತ್ತು. ಬಸವನಗುಡಿ ಮತ್ತು ಚಾಮರಾಜಪೇಟೆ ಸಾಂಸ್ಕೃತಿಕ ಮತ್ತು ಮನರಂಜನೆಗೆ ಹೆಸರುವಾಸಿಯಾಗಿತ್ತು. ಗಣೇಶೋತ್ಸವ, ಸಂಗೀತ, ಮನೋರಂಜನೆ ಕಾರ್ಯಕ್ರಮ, SP ಬಾಲಸುಬ್ರಹ್ಮಣ್ಯಂ ರವರ ವಾದ್ಯಗೋಷ್ಠಿ, ಬ್ಲೂ ಬಾಯ್ಸ್, ಸೌಂಡ್ ಆಫ್ ಮ್ಯೂಸಿಕ್ ಎಲ್ಲವೂ ಮನರಂಜನೆಗಾಗಿ ಸೀಮಿತವಾಗಿತ್ತು. ಶಾಲೆಯ ಎದುರುಗಡೆ ಉಮಾ ಥಿಯೇಟರ್ ಮತ್ತು ಸ್ವಲ್ಪ ದೂರದಲ್ಲಿ ಸಂಜಯ ಥಿಯೇಟರ್ ಇತ್ತು. 80ರ ದಶಕದಲ್ಲಿ ತೆರೆಕಂಡ ಚಿತ್ರಗಳಲ್ಲಿ ಅನಂತ್ನಾಗ್, ಲಕ್ಷ್ಮಿ ನಟಿಸಿರುವ ಸಾಂಸಾರಿಕ ಚಿತ್ರಗಳು ಸಾಂಸಾರಿಕವಾಗಿ ಯುವಕ ಯುವತಿಯರನ್ನು ಆಕರ್ಷಿಸಿದ್ದವು. ಚಂದನದ ಗೊಂಬೆ, ಬೆಂಕಿಯ ಬಲೆ, ಮುದುಡಿದ ತಾವರೆ ಅರಳಿತು ಈ ಸಿನಿಮಾಗಳನ್ನು ವೀಕ್ಷಿಸಲು ಸಾಲುಗಟ್ಟಿ ಜನರು ನಿಲ್ಲುತ್ತಿದ್ದರು. ನಮ್ಮ ಶಾಲೆಯ ಕಿಟಕಿಯಿಂದ ಉಮಾ ಥಿಯೇಟರ್ನ ಸ್ಕ್ರೀನ್ ಸಹ ಕಾಣುತ್ತಿತ್ತು. ಇಂತಹ ಸಂದರ್ಭದಲ್ಲಿ ನಮ್ಮಂತಹ ಯುವಕ ಯುವತಿಯರನ್ನು ಹೃದಯ ಮುಟ್ಟಿದ ಹಾಡು SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಹಾಡಿರುವ ಮನೆಯನ್ನು ಬೆಳಗಿದ ಹಿಂದು ಈ ಹಾಡನ್ನು ಕೇಳಿ ಆನಂದಿಸೋಣ. ಮನೆಯನ್ನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು, ಮನೆಯನ್ನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು, ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ ನೀನು ನನ್ನಲ್ಲೇ ಸೇರಿ ಹೋದೆ. ಬಂದು ಸುಖ ತಂದು ಆದಂದೆ ಸೋದು ಹೋದೆ, ಮನವನ್ನು ತುಂಬಿದೆ ಇಂದು ನೀ ಬಂದು ಹಿತ ತಂದು, ಕಣ್ಣಲ್ಲಿ ಕಲೆತೆ ಉಸಿರಲ್ಲಿ ಬೆರೆತೆ
ಬಂದು ಸುಖ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲ ಸೇರಿ ಹೋದೆ ಮನವನ ತಂದಿದೆ ಇಂದು ನೀ ಬಂದು ಹಿತ ತಂದು ನಾನು ಕಾಲೇಜು ಮೆಟ್ಟಲು ಹತ್ತಿದ್ದು 1982ರಲ್ಲಿ. ಕಾಲೇಜು ದಿನಗಳು ವಿದ್ಯಾರ್ಥಿಗಳ ಜೀವನದ ಅತ್ಯಂತ ಆನಂದಕರ ಭಾಗವಾಗಿದೆ. ವಿದ್ಯಾರ್ಥಿಗಳಿಗೆ ಕಾಲೇಜು ಜೀವನ ಒಂದು ಸುಂದರ ವೇದಿಕೆ. ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸುವ ಮತ್ತು ಭವಿಷ್ಯವನ್ನು ಉಜ್ವಲಗೊಳಿಸಲು ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಸಮಯವಿದು. ವಿದ್ಯಾರ್ಥಿಗೆ ಕಾಲೇಜು, ಓದುವ ಅಭ್ಯಾಸ, ಮನರಂಜನಾ ಚಟುವಟಿಕೆಗಳು ಬಹಳ ಮುಖ್ಯ. ನಂತರ ವಿದ್ಯಾರ್ಥಿಗಳು ನೈಜ ಜಗತ್ತನ್ನು ಎದುರಿಸಲು ಸಿದ್ಧರಿರಬೇಕು. ಗತಿಸಿ ಹೋದ ಕಾಲದಲ್ಲಿಯೇ ಕಳೆದು ಹೋದರೆ ಒತ್ತಡ, ಸಿಟ್ಟು, ಮಾನಸಿಕ ಗೊಂದಲಕ್ಕೆ ಕಾರಣವಾಗಬಹುದು. ಹಾಕಿಕೊಂಡ ಗುರಿ, ಯೋಜನೆ ಮತ್ತು ಸುತ್ತಮುತ್ತ ಏನು ಸಂಭವಿಸುತ್ತದೆ ಎಂಬುದನ್ನು ಯಶಸ್ಸನ್ನು ನಿರ್ಧರಿಸುತ್ತದೆ. ಸಮಯ ಎಲ್ಲಕ್ಕಿಂತ ಅಮೂಲ್ಯ. ನಾವು ಬದುಕು ಎಂದು ತಿಳಿದುಕೊಂಡಿದ್ದು ವೃತ್ತದ ಅರ್ಧ ಭಾಗ ಮಾತ್ರ. ಇನ್ನರ್ಧ ಭಾಗ ಬದುಕಿನ ಆಚೆಗೆ ದೇಹಕ್ಕೆ ಅತೀವವಾದ ಅಸ್ತಿತ್ವದಲ್ಲಿ ಅಡಗಿಕೊಂಡಿದೆ. ನನ್ನ ಈ ಕಾಲೇಜು ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳ ಸಂಘದ ಚುನಾವಣೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ತುಂಬಿ ತುಳುಕುತ್ತಿದ್ದ ಕಾಲ. ಆರ್ಥಿಕ ಸಮಸ್ಯೆ, ಮನೆಯ ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ನುಂಗಿಕೊಂಡು ಏನಾದರೂ ಸಾಧಿಸಬೇಕು ಎಂಬ ಛಲದಿಂದ ಇದ್ದೆ. ಅಂದಿನ ಸಮಾಜದ ವ್ಯವಸ್ಥೆ ಹೇಗಿತ್ತೆಂದರೆ, ಯುವಕರು ದಾರಿ ತಪ್ಪಿ ಮನೆಯನ್ನು ಬಿಟ್ಟು ಎಲ್ಲೋ ಹೋಗಿ ಎಲ್ಲೋ ಬೆಳೆಯುತ್ತಿದ್ದರು. ಕೆಲವರು ವಾಹನ ಚಾಲಕರಾಗಿ ದುಡಿಯುತ್ತಿದ್ದುದೂ ಉಂಟು. ಇಂಥ ಸಂದರ್ಭದಲ್ಲಿ ಅಪರ್ಣಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಚಿತ್ರ ಸಮಯದ ಗೊಂಬೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿರುವ ಚಿನ್ನದ ಗೊಂಬೆಯಲ್ಲ ಹಾಡು ಯುವಕರಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿತು. ಚಿನ್ನದ ಬೊಂಬೆಯಲ್ಲ, ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯು. ಕಾಲವು ಕುಣಿಸಿದಂತೆ, ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಚಿನ್ನದ ಬೊಂಬೆಯಲ್ಲ, ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯು. ಕಾಲವು ಕುಣಿಸಿದಂತೆ, ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಸಿಡಿಯುವ ರೋಷದಲ್ಲಿ, ಬಡಿಯುವ ಸೇಡಿನಲ್ಲಿ ದಿನವೂ ಹೋರಾಟವೇ. ನಲಿಯುವ ಪ್ರೀತಿಯಲ್ಲಿ, ನಗಿಸುವ ಮಾತಿನಲ್ಲಿ ಮನುಜ ಜೊತೆಯಾಗಿ ಒಂದಾಗಿ ಬಾಳುವ. ಅವನು ಸಂತೋಷ ಎಲ್ಲೆಂದೇ ಹುಡುಕುವ. ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಬೆದರದೆ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ. ಚಿನ್ನದ ಬೊಂಬೆಯಲ್ಲ, ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯು. ಕಾಲವು ಕುಣಿಸಿದಂತೆ,
ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಜನಿಸಿದ ಊರೊಂದು, ಬೆಳೆಯುವ ಊರೊಂದು, ಬದುಕು ಉಯ್ಯಾಲೆಯು. ನಡೆಯುವ ನಾಡೊಂದು, ಬೆರೆಯುವ ಮಣ್ಣೊಂದು, ಮನುಜ ಇರುವಲ್ಲೇ ಹಾಯಾಗಿ ಬಾಳುವ, ಸುಖದ ಕನಸಲ್ಲೇ ದಿನವೆಲ್ಲ ತೇಲುವ. ನೆನಪಿನ ಸುಳಿಯಲಿ ಮರೆವಿನ ಮರೆಯಲಿ, ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ. ಚಿನ್ನದ ಬೊಂಬೆಯಲ್ಲ, ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯು. ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಸಾವಿರದ 1985ರಲ್ಲಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಬೆಳಿಗ್ಗೆ 7:35ಕ್ಕೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ವಾರ್ತೆಗಳನ್ನು ಕೇಳುತ್ತಿದ್ದೆವು. ಈ ವಾರ್ತೆಗಳು ದೇಶ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ಪ್ರಚಾರ ಮಾಡಿ 10 ನಿಮಿಷದಲ್ಲಿ ತಿಳಿಸಿ 7:45ರಿಂದ 8 ಗಂಟೆವರೆಗೆ 3 ಹಾಡುಗಳನ್ನು ಬಿತ್ತರಿಸುತ್ತಿದ್ದರು. ಈ ಹಾಡುಗಳು ನನ್ನ ಜೀವನದ ಪಥವನ್ನೇ ಬದಲಿಸಿತು. ಅಂದಿನ ಕಾಲದ ಸಮಾನ ಮನಸ್ಕರ ಹೃದಯವನ್ನು ಗೆದ್ದ ಆಕಾಶವಾಣಿಯಲ್ಲಿ ಬಿತ್ತರಿಸುತ್ತಿದ್ದ ಹಾಡುಗಳು ಒಂದೇ ನಾಡು ಒಂದೇ ಕುಲವು, ಇದೇನು ಸಭ್ಯತೆ ಇದೇನು ಸಂಸ್ಕೃತಿ, ಮುಂದೆ ಬನ್ನಿ ಜೀವನದಲ್ಲಿ ಇನ್ನಾದರೂ ಮುಂದೆ ಬನ್ನಿ. ಈಗ ಈ ಹಾಡುಗಳು ಕಾಣಿಸುತ್ತಾ ಇಲ್ಲ. ಬುದ್ಧನ ಜ್ಞಾನೋದಯ ಜಗತ್ತಿನ ಒಳಿತಿನ ಚಿಂತನೆಯಲ್ಲಿ ಹುಟ್ಟಿದ್ದು. ಆದರೆ ಮನುಷ್ಯರಾದ ನಮಗೆ ಕೇವಲ ನಮ್ಮ ಒಳಿತಿನ ಬಗ್ಗೆ ತಿಳಿದರೆ ಸಾಕು, ಅದು ಮಹಾಜ್ಞಾನವಾಗುತ್ತದೆ. ನಮ್ಮ ಮನಸ್ಸು ಅಪಾರ ಶಕ್ತಿಯ ಆಗರ. ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವುದು ತುಂಬ ಸುಲಭ, ನಮ್ಮ ತಪ್ಪು ಸರಿ ಮಾಡಿಕೊಳ್ಳುವುದು ತುಂಬ ಕಷ್ಟ. ಬುದ್ಧನಾಗಬೇಕೆಂದರೆ ಮನೆ ಬಿಡಬೇಕಾಗಿಲ್ಲ, ಅರಳಿ ಮರವೂ ಬೇಕಿಲ್ಲ. ನಮ್ಮನ್ನು ನಾವು ಇನ್ನೊಬ್ಬರ ನೋವು ಅರ್ಥ ಮಾಡಿಕೊಂಡರೆ ಸಾಕು. ಜೊತೆಗೆ ಉನ್ನತ ವ್ಯಾಸಂಗದ ಕಡೆಗೆ ಗಮನಹರಿಸಿದರೆ ಕೊಂಚ ಮಟ್ಟಿಗೆ ಇದನ್ನು ಸಾಧಿಸಬಹುದು. ನಾನು MA ಸ್ನಾತಕೋತ್ತರ ಪದವಿ ಪಡೆಯುವ ಆಸೆ. ನನಗೆ ಗೊತ್ತಿರೋ ಹಾಗೆ 80ರ ದಶಕದಲ್ಲಿ ಜ್ಞಾನಭಾರತಿ ಅಂದು ಹಳ್ಳಿಯ ಜಲಕನ್ನು ಪಡೆದಿತ್ತು. ಓದುವಾಗಲೇ ನನಗೆ ಒಂದು ರೀತಿ ಸಾಹಿತ್ಯ ಹುಚ್ಚು, ಅದಕ್ಕಿಂತ ಸಂಗೀತದ ಹುಚ್ಚು. ನನ್ನ ಕಂಠವೂ ಚೆನ್ನಾಗಿತ್ತು, ಆದರೆ ಆಡಲಿಲ್ಲ. ವಿಶ್ವವಿದ್ಯಾಲಯದ ಗ್ರಂಥಾಲಯ ಜ್ಞಾನಭಾರತಿ ಕ್ಯಾಂಪಸ್ ಮತ್ತು ಸಿಟಿ ಕ್ಯಾಂಪಸ್ನಲ್ಲಿ ಇತ್ತು. ಜ್ಞಾನಭಾರತಿ ಕ್ಯಾಂಪಸ್ಸು ಗ್ರಂಥಾಲಯ ಹಸಿರಿನಿಂದ ಕೂಡಿತ್ತು ಮತ್ತು ಮಾಲಿನ್ಯದಿಂದ ಮುಕ್ತವಾಗಿತ್ತು. ವಿಶ್ವವಿದ್ಯಾಲಯದಲ್ಲಿದ್ದ ಬಸಪ್ಪ ಕ್ಯಾಂಟೀನ್ನಲ್ಲಿ ತಿನ್ನುತ್ತಿದ್ದ ಪೂರಿ, ಚಿತ್ರಾನ್ನ, ಅನ್ನ ಸಾಂಬಾರು ಅವಿಸ್ಮರಣೀಯ. ನಮ್ಮ ಇಲಾಖೆಯ ಎದುರುಗಡೆ ಇದ್ದಂಥ ಡಿಪಾರ್ಟ್ಮೆಂಟು ಇಂಗ್ಲಿಷ್ ಡಿಪಾರ್ಟ್ಮೆಂಟು. ವಿಶ್ವವಿದ್ಯಾಲಯದಲ್ಲಿ ತಿಂಗಳಿಗೊಮ್ಮೆ ಸಿನಿಮಾ ಶೂಟಿಂಗು ನಡೀತಾ ಇತ್ತು. ಶಿವರಾಜ್ ಕುಮಾರ್ ಅವರ ಆನಂದ ಚಿತ್ರ, ವಿನೋದ್ ರಾಜ್ರವರ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಶೂಟಿಂಗು ಈ ಸಮಯದಲ್ಲೇ ನಡೆಯಿತು. ಲೀಲಾವತಿಯವರು ವಿಶ್ವವಿದ್ಯಾನಿಲಯದ ಮರದ ಕೆಳಗೆ ಕುಳಿತು ಶೂಟಿಂಗ್ ವೀಕ್ಷಿಸುತ್ತಿರುವಾಗ ನಾನು ಅವರನ್ನು ಮಾತನಾಡಿಸಿದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ. ವಿದ್ಯಾರ್ಥಿಗಳು ಅವರವರ ಓದು ಮತ್ತು ಬದುಕಿನ ಬಗ್ಗೆ ಕವನಗಳನ್ನು ರಚಿಸುತ್ತಿದ್ದರು. 2ನೇ ವರ್ಷದ ವಿದ್ಯಾರ್ಥಿಗಳೆಲ್ಲರೂ ಊಟಿ, ಮೈಸೂರು, KRS ಪ್ರವಾಸ ಹೋಗಿದ್ದೆವು. ನಂತರ ಮೈಸೂರಿನಲ್ಲಿ ರಾಜ್ಕಮಲ್ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರ್ತಿ ನಟಿಸಿರುವ ಕಸ್ತೂರಿ ನಿವಾಸ ಚಿತ್ರವನ್ನು ನೋಡಿದೆವು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರತಿ ಟೆನಿಸ್ ಆಡುವ ದೃಶ್ಯ ಮತ್ತು KRSನ ಮನಮೋಹಕ ದೃಶ್ಯ ನನ್ನ ಮನಸ್ಸಿಗೆ ನಾಟಿತು. PB ಶ್ರೀನಿವಾಸ್ ಮತ್ತು P. ಸುಶೀಲ ಆಡಿರುವ
ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಹಾಡನ್ನು ಕೇಳಿ ಮತ್ತೆ ಬರೋಣ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಜೇನಂಥ ಮಾತಲ್ಲಿ ಜೇನಂಥ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂಚೆಲ್ಲಿ ನಿಂತೇನಿ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲೆಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೇ ಒಲವೇ ಬಾರ ಬಾರ. ಬಾಳೆಂಬ ಪಥದಲ್ಲಿ ಬಾಳೆಂಬ ಪಥದಲ್ಲಿ ಒಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮಾಸೆ ಹೂವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ಬಾರ ಬಾರ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. MA ಮುಗಿಸಿ ಮತ್ತೊಂದು ಸ್ನಾತಕೋತ್ತರ ಪದವಿ ಮಾಡುವ ಸಂದರ್ಭ ಬಂದಿತು. ಅಂದಿನ ಕಾಲಕ್ಕೆ ವಿಶ್ವವಿದ್ಯಾಲಯದ ಗ್ರಂಥಾಲಯ ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳ ಪರಿಚಯ, ಡಾಕ್ಟರ್ ಸಿದ್ಧಲಿಂಗಯ್ಯನವರ ಪರಿಚಯ ನನ್ನ ಬಾಳಿನಲ್ಲಿ ಬೆಳಕು ಚೆಲ್ಲಿತು. ಬದುಕಿನಲ್ಲಿ ಒಂದು ಹೊಸ ತಿರುವು ಆಯಾಮ ನೀಡಿತು. ಆಗಿನ್ನು ವಿಶ್ವವಿದ್ಯಾಲಯದಲ್ಲಿ ಸಿದ್ಧಲಿಂಗಯ್ಯನವರು ಕವಿತೆಯನ್ನೂ ಬರೆಯುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ದಿನವನ್ನು ಅತ್ಯುತ್ತಮ ರೀತಿಯಲ್ಲಿ ಕಳೆಯಲು ಯತ್ನಿಸುತ್ತಾನೆ. ಗ್ರಂಥಾಲಯ ವಿಜ್ಞಾನದ ಸ್ನಾತಕೋತ್ತರಿ ಪದವಿ ಮಾಡುವಾಗ ಮಾಹಿತಿ ಸೇವೆಗಳು, ಗ್ರಂಥಾಲಯ ವಿಜ್ಞಾನ, ಸಂಶೋಧನಾ ವಿಧಾನ, ಮಾಹಿತಿ ವಿಜ್ಞಾನ ಮುಂತಾದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ವಿಶ್ವವಿದ್ಯಾನಿಲಯದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶ್ವವಿದ್ಯಾಲಯದ ಉತ್ಸವ, ಕ್ರೀಡೆಗಳಲ್ಲಿ ಭಾಗಿಯಾಗುತ್ತಿದ್ದೆ. HN ಆಡಿಟೋರಿಯಂನಲ್ಲಿ ಸಿನಿಮಾ ಪ್ರದರ್ಶನಗಳು ನಡೆಯುತ್ತಿದ್ದವು. ಬೆಂಕಿಯಲ್ಲಿ ಅರಳಿದವು, ನ್ಯಾಯವೇ ದೇವರು, ಚಕ್ರತೀರ್ಥ ಸಿನಿಮಾಗಳನ್ನು ವಿಶ್ವವಿದ್ಯಾಲಯದಲ್ಲಿ ವೀಕ್ಷಿಸಿದ್ದೇನೆ. ನಮ್ಮ ಸ್ನೇಹಿತರೊಬ್ಬರು ಮದುವೆಯಾಗುವ ಹುಡುಗಿಯನ್ನು ಹಿಮಾಲಯ ಚಿತ್ರಮಂದಿರಕ್ಕೆ ಕರೆದುಕೊಂಡು ಹೋಗಿ ನ್ಯಾಯವೇ ದೇವರು ಚಿತ್ರವನ್ನು ವೀಕ್ಷಿಸಿ ವಿಶ್ವವಿದ್ಯಾಲಯದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಎಂಬ ಹಾಡನ್ನು ಹೇಳಿದ್ದೂ ಉಂಟು.
ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ, ಗುಂಡೂರಾವ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು. 1987ರಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚ್ ನಡೆಯುತ್ತಿದ್ದ ಕಾಲ. ಆಗಷ್ಟೇ ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನನ್ನ ಬಳಿ ಒಂದು ಚಿಕ್ಕ ಪಾಕೆಟ್ ರೇಡಿಯೋ ಇತ್ತು. ಅದರಲ್ಲಿ ನಾನು ಕ್ರಿಕೆಟ್ ಕಾಮೆಂಟ್ರಿಯನ್ನು ಕೇಳುತ್ತಿದ್ದೆ. ಎಲ್ಲಿ ಬರಬೇಕು ಆ ಕಾಲ. ಶ್ರುತಿ ಸೇರಿದಾಗ ಚಿತ್ರದ ರಾಗ ಜೀವನ ರಾಗ ಈ ಹಾಡು ಬೆಂಗಳೂರಿನ ಹಲಸೂರಿನ ಕೆರೆ ಮತ್ತು ಸುತ್ತಮುತ್ತ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಟಿ.ಜಿ. ಲಿಂಗಪ್ಪನವರ ಸಂಗೀತ ನೀಡಿರುವ ಈ ಹಾಡನ್ನು ಕೇಳೋಣ. ಸುಮವು ಅರಳಿದಾಗ ಮೋಹದ ರಾಗ, ಒಲಿದ ಜೀವ ಸೇರಿದಾಗ ಮೌನವೇ ರಾಗ. ರಾಗ ಜೀವನ ರಾಗ, ರಾಗ ಜೀವನ ರಾಗ. ಎದೆಯಲ್ಲಿ ಆನಂದ ತುಂಬಲು ಆಗ, ಎದೆಯಲ್ಲಿ ಆನಂದ ತುಂಬಲು ಆಗ, ದಿನವೂ ದಿನವೂ ನೂರು ಹೊಸ ರಾಗ. ರಾಗ ಜೀವನ ರಾಗ, ರಾಗ ಜೀವನ ರಾಗ. ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ, ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ, ಸೇರುವ ಕಾತರ ಮೂಡಿತು ಬೇಗ. ಮೈಗೆ ಮೈ ಸೋಕಿದಾಗ, ಏತಕು ನನ್ನಲ್ಲಿ ಆವೇಗ. ಪ್ರೇಮದ ನುಡಿಯೊಂದು ಸವಿಯಾದ ರಾಗ, ಪ್ರೀತಿಯ ಹಾಡೆಲ್ಲ ಹಿತವಾದ ರಾಗ. ಸರಸದ ನುಡಿಯೆಂದು ಸವಿಯಾದ ರಾಗ, ಪ್ರಣಯದ ಹಾಡೆಲ್ಲ ಹಿತವಾದ ರಾಗ. ಬಿಸಿಲೆಲ್ಲ ಆಗ ಬೆಳದಿಂಗಳಾಗಿ, ಅನುಕ್ಷಣ ಹೊಸತನ ಚಿಗುರುವುದಾಗ. ಮೈಗೆ ಮೈ ಸೋಕಿದಾಗ, ಏತಕು ನನ್ನಲ್ಲಿ ಆವೇಗ. ರಾಗ ಜೀವನ ರಾಗ, ರಾಗ ಜೀವನ ರಾಗ. ಪ್ರೇಮ ಸುಮವು ಅರಳಿದಾಗ ಮೋಹದ ರಾಗ, ಒಲಿದ ಜೀವ ಸೇರಿದಾಗ ಮೌನವೇ ರಾಗ. ರಾಗ ಜೀವನ ರಾಗ.
ನಂತರದ ದಿನಗಳಲ್ಲಿ ನಾನು ಬ್ರಿಟಿಷ್ ಲೈಬ್ರರಿಯ ಉದ್ಯೋಗದ ಕಡೆಗೆ ಹೊರಟೆ. ಬ್ರಿಟಿಷ್ ಲೈಬ್ರರಿಯು MG ರಸ್ತೆ, ಸೆಂಟ್ ಮಾರ್ಕ್ ರಸ್ತೆ, ಬೋರಿಂಗ್ ಇನ್ಸ್ಟಿಟ್ಯೂಟ್ ಇವುಗಳ ಮಧ್ಯೆ ಇದೆ. ಬ್ರಿಟಿಷ್ ಲೈಬ್ರರಿಯಲ್ಲಿ ಇದ್ದಾಗ ದಂಡಪಾಣಿಯವರು ಮುಖ್ಯ ಗ್ರಂಥಾಲಯ ಅಧಿಕಾರಿಯಾಗಿದ್ದರು ಮತ್ತು ಒಳ್ಳೆಯ ಸಾರ್ವಜನಿಕ ಸಂಪರ್ಕವನ್ನು ಹೊಂದಿದ್ದರು. ಮುಖ್ಯ ಕಾರ್ಯದರ್ಶಿಗಳಾಗಿದ್ದ ಭಟ್ಟಾಚಾರ್ಯ ಮತ್ತು DGP ನಿಜಾಮುದ್ದೀನ್ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದರು. ನಾನು ಬ್ರಿಟಿಷ್ ಲೈಬ್ರರಿಯಲ್ಲಿ ಇದ್ದಾಗ ಪ್ರಿನ್ಸ್ ಚಾರ್ಲೆಸ್ ಅವರನ್ನು ಭೇಟಿ ಮಾಡಿ ಕೈ ಕುಲುಕಿದು ಜೀವನದಲ್ಲಿ ಮರೆಯಲಾಗದ ಘಟನೆ. ನಂತರ ಕೇಂದ್ರ ಸರ್ಕಾರದ ಭಾರತೀಯ ಸಾಂಖ್ಯಿಕ ಸಂಸ್ಥೆಗೆ 1991ರಲ್ಲಿ ಸೇರಿಕೊಂಡೆ. ಈ ಸಂಸ್ಥೆಯಲ್ಲಿ ಹಲವಾರು ರಾಜ್ಯಗಳಿಂದ ಬಂದಿರತಕ್ಕಂಥ ಉದ್ಯೋಗಿಗಳಿದ್ದಾರೆ. ಯೂನಿಟಿ ಇನ್ ಡೈವರ್ಸಿಟಿ ಎಂಬ ಅಡಿಯಲ್ಲಿ ಈ ಸಂಸ್ಥೆಯಲ್ಲಿ ಸ್ನೇಹಿತರುಗಳನ್ನು ಮಾಡಿಕೊಂಡೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ಕಂಬಾರರು, ಪ್ರೊಫೆಸರ್ ಸಿದ್ಧಲಿಂಗಯ್ಯನವರು, ಪ್ರೊಫೆಸರ್ ಚಿದಾನಂದ ಮೂರ್ತಿಯವರು ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. 2009ರಲ್ಲಿ ನಾನು ಪ್ರಾಧ್ಯಾಪಕನಾಗಿ ಇದೇ ಸಂಸ್ಥೆಯಲ್ಲಿ ಸೇರಿಕೊಂಡೆ. ಮಾಸ್ತರಿಕೆ ಎಂದರೆ ಬರೀ ಮಾತನಾಡೋದಲ್ಲ, ಭೂಮಿ, ಆಕಾಶ, ಕಡಲು, ಚಂದ್ರ, ತಾರೆ, ಗಾಳಿ ಇವುಗಳ ಮಧ್ಯೆ ಏನನ್ನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಆಸೆ. ನಾನೊಂದು ನಕ್ಷತ್ರವಾಗಬೇಕು, ನಾನೊಂದು ಬೋರ್ಗರೆಯುವ ಕಡಲಾಗಬೇಕು, ಏನೆಲ್ಲ ಆಸೆಗಳು. ಅದರಂತೆ ನಾನು 3 ಬಾರಿ ಅಮೆರಿಕ, 2 ಬಾರಿ ಲಂಡನಿಗೆ, 2 ಸಾರಿ ದಕ್ಷಿಣ ಕೊರಿಯಾಕ್ಕೆ, ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್, ಆಸ್ಟ್ರೇಲಿಯಾ, ಚೀನಾ ಮುಂತಾದ ದೇಶಗಳಿಗೆ ಆಹ್ವಾನದ ಮೇರೆಗೆ ಹೋದಾಗ ಆದ ಸಂತೋಷ ಅಷ್ಟಿಷ್ಟಲ್ಲ. ಪ್ರತಿಯೊಬ್ಬರಿಗೂ ಆಸೆ, ಕನಸು ಇರುತ್ತದೆ. 1994ರಲ್ಲಿ ಮದುವೆಯಾದೆ. ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಶ್ರೀಮತಿ ವೀಕ್ಷಿಸಿದ ಮೊದಲ ಚಿತ್ರ ಶಿವರಾಜ್ ಕುಮಾರ್ ನಟಿಸಿರುವ ಮುತ್ತಣ್ಣ. ಈ ಚಿತ್ರದ ಹಾಡು ಮುತ್ತಣ್ಣ ಪೀಪಿ ಊದುವ. ಈ ಹಾಡನ್ನು ಕೇಳೋಣ. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು ಜೋರು ಜೋರು, ಜೋರು ಜೋರು ಜೋರು, ಭಲೆ ಜೋರು ಜೋರು ಜೋರು. ರೇಷಿಮೆ ಸೀರೆಯ ಉಟ್ಟ ಮಲ್ಲಿಗೆ, ಮೂಗುತಿ ಓಲೆಯ ದೊಡ್ಡ ಸಂಪಿಗೆ, ಬರುತ್ತಾಳಮ್ಮ ಬರುತ್ತಾಳೆ, ದಿಬ್ಬಣದಲ್ಲಿ ಬರುತ್ತಾಳೆ, ನಗುವ ಒಳುವ ಕುಣಿವ ಮುತ್ತಣ್ಣ. ಕಣ್ಣ ನೀರ ತೋರದೆ ಬೇರೆ ದಾರಿಗಾಣದೆ ಕನ್ಯಾದಾನ ಮಾಡಿ ಕಳಿಸುವ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆ
ಹರಸುವ ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು 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 ಜೋಡಿಗೊಂದು ಕಾರು, ಆ ಕಾರೇ ಹೂವಿನ ತೇರು. ಚಂದಿರನಿಲ್ಲದ ಬೋಳು ಅಂಬರ, ತಂಗಿಯೂ ಇಲ್ಲದ ಬಾಳ ಮಂದಿರ. ಬರುತ್ತಾಳಮ್ಮ ಬರುತ್ತಾಳೆ, ತಿಂಗಳ ತಂಗಿ ಬರುತ್ತಾಳೆ, ಚೊಚ್ಚಲ ಕೆರಿಗೆ ಅಣ್ಣನ ಮನೆಯಲ್ಲಿ. ತಾಯಿ ತಂದೆ ಹೋಲುವ ಜೋಡಿ ಕೂಸ ನೀಡುವ, ತಂಗಿಯನ್ನೇ ತಾಯಿ ಎನ್ನುವ. ಮುತ್ತಣ್ಣ ಪ್ರೀತಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆರೆಲ್ಲ ಹರಸುವ ನನ್ನ ತಂಗಿಯ ಬಾಳು, ನನ್ನ ತಂಗಿಯ ಬಾಳು. ಜೋರು 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 ಭಲೆ ಜೋರು ಜೋರು ಜೋರು. ಪೀಪಿ 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 ಪಿಪಿ ಪೀಪಿ ಪೀಪಿ. ಭಾರತ ಸರ್ಕಾರ ಮತ್ತು ಅಮೆರಿಕ ಸರ್ಕಾರ ನನ್ನನ್ನು 2004ರಲ್ಲಿ ಫುಲ್ ಬ್ರೈಟ್ ಫೆಲೋಶಿಪ್ ಆಯ್ಕೆ ಮಾಡಿ ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ವಿಶ್ವವಿದ್ಯಾಲಯಕ್ಕೆ 9 ತಿಂಗಳ ಅವಧಿಗೆ ಕಳುಹಿಸಿತು. ಮೊದಲ ಬಾರಿಗೆ ವಿದೇಶ ಪ್ರವಾಸ, ಕೊರೆಯುವ ಚಳಿ, ಸುಂದರವಾದ ಹಸಿರು, ಎಲ್ಲೆಲ್ಲೂ ದೊಡ್ಡ ಕಟ್ಟಡ. ಮೊದಲ ರಾತ್ರಿ ಅಮೆರಿಕದ ವಸತಿ ನಿಲಯದಲ್ಲಿ ಮಲಗಿದಾಗ ನಿದ್ದೆ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಕೊರೆಯುವ ಚಳಿ, ಹಿಮದ ರಾಶಿಗಳಿಂದ ಕೂಡಿದ ರಸ್ತೆಗಳು, ವಿಶ್ವವಿದ್ಯಾಲಯದ ಸಿಬ್ಬಂದಿ, ನಗರ ಪಾಲಿಕೆಯ ಸಿಬ್ಬಂದಿ ರಸ್ತೆ ಬದಿಯ ಹಿಮಗಳ ರಾಶಿಯನ್ನು ಸರಿಸಿ ವಾಹನ ಕಾರುಗಳನ್ನು ಚಲಿಸುವಂತೆ ಅನುವು ಮಾಡಿಕೊಟ್ಟರು. ವಿಶ್ವವಿದ್ಯಾಲಯದ ಕೊಠಡಿಯಲ್ಲಿ ಒಬ್ಬನೇ 9 ತಿಂಗಳು ವಾಸವಿದ್ದಾಗ ಪ್ರತಿನಿತ್ಯ ಯೋಗ, ಹಾಡು ಹೇಳುವುದು ನನ್ನ ದಿನನಿತ್ಯದ ದಿನಚರಿ ಆಗಿತ್ತು. ನನ್ನ ಕೊಠಡಿಯ ಮೇಲಿನ ಕೊಠಡಿಯಲ್ಲಿ ಬಂಗಾಳಿ ಭಾಷೆಯ ಸಂಶೋಧಕ ವಾಸವಾಗಿದ್ದರು. ಅವರು ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ವಾಸವಾಗಿದ್ದರಂತೆ. ಹಾಗಾಗಿ ಸ್ವಲ್ಪ ಕನ್ನಡದ ಪರಿಚಯವೂ ಇತ್ತು ಅವರಿಗೆ. ನಾನು ಹೇಳುತ್ತಿದ್ದ ಹಾಡು ಕೇಳಿಸಿಕೊಂಡು, ನೀವು ಕನ್ನಡಿಗರೇ, ಹಾಡು ಹೇಳುತ್ತೀರಾ, ಬಹಳ ಚೆನ್ನಾಗಿ ಹೇಳುತ್ತೀರ ಎಂದ ಹೇಳಿದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಗ್ರಂಥಾಲಯಗಳ ತಾಯ್ನಾಡಾದ ಅಮೆರಿಕದಲ್ಲಿ ಲೈಬ್ರರಿ ಆಫ್ ಕಾಂಗ್ರೆಸ್, ರಾಷ್ಟ್ರೀಯ ಲೈಬ್ರರಿ, ಯುನೈಟೆಡ್ ಸ್ಟೇಟ್ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇವೆ ಸಲ್ಲಿಸುತ್ತಿದೆ. ಈ ಗ್ರಂಥಾಲಯದಲ್ಲಿ 470ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂಶೋಧನೆಗಳನ್ನು ಒಳಗೊಂಡ ಪುಸ್ತಕಗಳು ಇದೆ. ಈ ಗ್ರಂಥಾಲಯವನ್ನು ನೋಡಬೇಕಾದ್ರೆ ಕನಿಷ್ಠ ಪಕ್ಷ 2 ದಿನ ಬೇಕು. ನಾನು 2 ದಿನಗಳ ಸುತ್ತಿ ಈ ಗ್ರಂಥಾಲಯವನ್ನು ವೀಕ್ಷಿಸಿದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಈ ಅವಧಿಯಲ್ಲಿ ವಾಷಿಂಗ್ಟನ್, ಚಿಕಾಗೋ, ನ್ಯೂಯಾರ್ಕ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮತ್ತು ಸ್ನೇಹಿತರೊಂದಿಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿದ್ದು ಮರೆಯಲಾಗದ ಘಟನೆ. ನಾನು ನೋಡಿ ಬಂದ ಹೊಸತಾಣವನ್ನು ನೆನೆದು ಅದರ ಉದ್ದೇಶ, ಕಲ್ಪನೆ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಸ್ನೇಹಿತರಿಗೆ ತಿಳಿಸುವುದಾಗಿದೆ. ಮೇ ತಿಂಗಳಿನಲ್ಲಿ ಸೂರ್ಯನ ಕಿರಣ ಪ್ರಖರವಾಗಿತ್ತು. ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಫೋಟೋಗಳನ್ನು ತೆಗೆದುಕೊಂಡು ಫ್ಲೋರಾ ಮೌಂಟೇನು, ಲಿಂಕನ್ ಟೆನಲ್, ಹಡ್ಸನ್ ಇವುಗಳನ್ನು ನೋಡಿ 15 ವರ್ಷಗಳೇ ಕಳೆದವು. ಇಲಿನಾಯ್ಸ್ ಮತ್ತು ಚಿಕಾಗೋ ಜಿಗ್ ಜಗ್ ಎಂದು ಬೆಳಗಿಸಿ
ನಾನೇ ನನ್ನೊಳಗಿನ ಕತ್ತಲೆಯನ್ನು ಕಂಡು ಬೆರಗಾದೆ. ಹಾಲಿವುಡ್, ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ತೆರಳಿ ಈ ನಗರವನ್ನು ತಳುಕಿನ ನಗರ ಮತ್ತು ನಕ್ಷತ್ರ ಎರಗಿದ ನಗರ ಎಂದು ಕರೆಯಲಾಗುತ್ತದೆ. ವೆನಿಸ್, ಬೆವರ್ಲಿಯ ಸ್ಥಳಗಳ ವೀಕ್ಷಣೆ, ಚಲನಚಿತ್ರದ ಬೆರಗು, ಹಬ್ಬಬ್ಬ ಎಂಥ ದೊಡ್ಡ ಸೀನರಿ! ನಡೆಯದದನ್ನು ನಡೆದ ಹಾಗೆ ಶೂಟ್ ಮಾಡುವುದನ್ನು ಕಲ್ಪಿಸಿ ಇದನ್ನೆಲ್ಲ ಹೇಳಿದಾಗ ನಿಮ್ಮ ಮುಂದೆ ನಾನು ಹೇಳೋದು ಒಂದು ಕಲ್ಪನೆ ಅಲ್ಲ, ನಿಜವಾದ ಒಂದು ನನ್ನ ನೋಟ. ಈ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿ ನೀಡಿದ ಹಾಡು ನಾಗರಹಾವು ಚಿತ್ರದ ಕನ್ನಡ ನಾಡಿನ ವೀರರಮಣಿಯ ಹಾಡನ್ನು ಕೇಳೋಣ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿಗಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಸುತ್ತಮುತ್ತಲೂ ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಇಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು. ದುರ್ಗಿಯನ್ನು ಮನದಲ್ಲೇ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ತೆವಳುತ್ತ ಒಳಗೆ ಬರುತ್ತಿದೆ ವೈರಿ,
ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ಬೈರಿರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸತಿಯ ಹುಡುಕುತ ಕಾವಲಿನವನು, ಗುಪ್ತದ್ವಾರದ ಬಳಿಗೆ ಬಂದನು. ಮಾತು ಹೊರಡದೆ ಬೆಚ್ಚಿ ನಿಂತನು, ಹೆಣದ ರಾಶಿಯ ಬಳಿಯ ಕಂದನು. ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ರಣಕಹಳೆಯನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು. ವೈರಿ ಪಡೆಯು ನಿಶ್ಶೇಷವಾಗಲು, ಕಾಳಗದಲ್ಲಿ ಜಯವನ್ನು ತರಲು. ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಹಲವಾರು ಚಿತ್ರಗಳ ಅನುಭವ ಮತ್ತು ಜೀವನದ ಮೇಲೆ ಅವು ಬೀರುವ ಪ್ರಭಾವ ಬಹಳ ಮುಖ್ಯ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಿನಿ ಸಂವಾದ ಕೇಳಿದಿರಿ. ಸಿನಿ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇದ್ದವರು ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೃಷ್ಣಮೂರ್ತಿ. ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟಾ ಫರ್ನಾಂಡಿಸ್. ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಮತ್ತೆ ಸಿನಿ ಸಂವಾದ. ಸಿನಿ ಸಂವಾದ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಕೊಡುಗೆ.